ಏಷ್ಯನ್ ನ್ಯೂಸ್ಗೆ ಸ್ವಾಗತ. ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ 7ನೇ ದಿನವನ್ನ ಪೂರ್ಣಗೊಳಿಸಿದೆ. ಚಿಕ್ಕೋಡಿ ಜಿಲ್ಲಾ ಹೋರಾಟಕ್ಕೆ ನಿಪ್ಪಾಣಿಯ ಸಮಾಧಿ ಮಠದ ಪೀಠಾಧ್ಯಕ್ಷರು ಆದ ಪ್ರಾಣಲಿಂಗ ಸ್ವಾಮೀಜಿ ಹಾಗೂ ಕಡಕಲಾಟ ಶ್ರೀಮಠದ ಶ್ರೀಗಳು ಆದ ಶಿವಬಸವ ಸ್ವಾಮೀಜಿಗಳು ಹಾಗೂ ಭಕ್ತರ ದಂಡದಿಂದ ಬೆಂಬಲ. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ನಡೀತಾ ಇರುವ ಹೋರಾಟಕ್ಕೆ ನಿಪ್ಪಾಣಿಯ ಸಮಾಧಿ ಮಠದ ಪೀಠಾಧ್ಯಕ್ಷರು ಆದ ಪ್ರಾಣಲಿಂಗ ಸ್ವಾಮೀಜಿ ಹಾಗೂ ಕಡಕಲಾಟ ಶ್ರೀಮಠದ ಶಿವಬಸವ ಸ್ವಾಮೀಜಿಗಳು ಹಾಗೂ ಭಕ್ತ ಸಮೂಹಗಳು ಬೆಂಬಲ ಸೂಚಿಸಿ ಚಿಕ್ಕೋಡಿ ಜಿಲ್ಲೆಯಾಗಬೇಕು ಅಂತ ಒತ್ತಾಯಿಸಿದ್ರು. ಪ್ರತಿಭಟನೆಗೆ ಕಡಕಲಾಟ ಗ್ರಾಮದ ರೈತರು ಸಾಥ್ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಾಣಲಿಂಗ ಸ್ವಾಮೀಜಿ ಅವರು ಮಾತನಾಡಿ, ಹೋರಾಟಗಾರರು ಚಿಕ್ಕೋಡಿ ಜಿಲ್ಲೆಗಾಗಿ 3 ದಶಕಗಳಿಂದ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದು, ಈ ಹೋರಾಟ ಮುಂದುವರೆದಿದೆ. ಚಿಕ್ಕೋಡಿಯಲ್ಲಿ ಬಹುತೇಕ ಎಲ್ಲಾ ಕಚೇರಿಗಳು ಬಂದಿದೆ. ಇನ್ನು ಎಲ್ಲಾ ಕಚೇರಿಗಳು ಬಂದ್ರೆ ಜಿಲ್ಲಾ ಸ್ಥಾನಮಾನ ಹೊಂದುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಅಂತ ಹೇಳಿದ್ರು. ಶಿವಬಸವ ಸ್ವಾಮೀಜಿ ಅವರು ಮಾತನಾಡಿ, ಚಿಕ್ಕೋಡಿಯು ಅರ್ಧ ಬೆಳಗಾವಿ ಜಿಲ್ಲೆಗೆ ಕೇಂದ್ರ ಸ್ಥಾನವಾಗಿದೆ. ಚಿಕ್ಕೋಡಿ ಜಿಲ್ಲೆಯಾದ್ರೆ ಈ ಭಾಗದ ಜನರಿಗೆ ಸರ್ವ ಪ್ರಕಾರದ ಅನುಕೂಲತೆಗಳು ಹೆಚ್ಚುತ್ತೆ. ಕೂಡಲೇ ಚಿಕ್ಕೋಡಿ ಜಿಲ್ಲೆಯಾಗಲಿ, ಈ ಜಿಲ್ಲಾ ಹೋರಾಟಕ್ಕೆ ಸದಾಕಾಲ ನಮ್ಮ ಬೆಂಬಲವಿದೆ ಅಂತ ಹೇಳಿದ್ದಾರೆ. ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ, ಸರ್ಕಾರವು ಅಧಿವೇಶನದಲ್ಲಿ ವಿನಂತಿಯಿಂದ ಜಿಲ್ಲೆಯನ್ನ ಬೇಡಿದ್ರೆ ಕೊಡುವುದಿಲ್ಲ. ನಮ್ಮ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಆನಂದ ಸಿಂಗ್ರಂತೆ ಸದನದ ಒಳಗಡೆ ಜಿಲ್ಲೆಗಾಗಿ ಹಾಟ ಹಿಡಿದು ಸದನದ ಬಾವಿಗೆ ಇಳಿದು ಜಿಲ್ಲೆಯ ಘೋಷಣೆಗಾಗಿ ಹೋರಾಟ ಮಾಡಬೇಕು ಅಂತ ನಿನ್ನೆ ಹೇಳಿದ ಹೇಳಿಕೆಯಿಂದ ಯಾರಿಗಾದ್ರೂ ಮನಸ್ಸಿಗೆ ನೋವು ಉಂಟಾದಲ್ಲಿ ಕ್ಷಮೆ ಇರಲಿ. ನಮಗೆ ಯಾರೊಬ್ಬರ ಮೇಲೆ ದ್ವೇಷ ಇಲ್ಲ. ಶಾಸಕರ ಮೇಲೆ ಅಪಾರವಾದ ಅಭಿಮಾನ ಇರೋದ್ರಿಂದ ಅವರಿಗೆ ಸಲಹೆ ಸೂಚನೆಗಳನ್ನ ನೀಡುವ ಹಕ್ಕು ನಮಗಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು. ತಮಸೋ ಮಾಂ ಜ್ಯೋತಿರ್ಗಮಯ ಮೃತೋರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಬೆಳಗಾವ ಜಿಲ್ಲೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ 7 ದಿನದಿಂದ ಕೊಟ್ಟಂತ ಎಲ್ಲ ಈ ಕಾರ್ಮಿಕ ಅಧ್ಯಕ್ಷ ಉಪಾಧ್ಯಕ್ಷರು ತಮ್ಮೆಲ್ಲರಲ್ಲೂ ವೇದಿಕೆ ಮೇಲೆ ಇರ್ತಕ್ಕಂಥ ತಮ್ಮೆಲ್ಲರಲ್ಲೂ ಶರಣಾರ್ಥಿಗಳು ಹೇಳಿ, ಹೋರಾಟ ಇವತ್ತಿನಿಂದಲ್ಲ, ಇದು 20-22 ವರ್ಷದಿಂದ ಹೋರಾಟ ನಡೆದಿದೆ. ಇದಕ್ಕೋಸ್ಕರವಾಗಿ ಕೆಲವೊಂದು ಜನ ಪ್ರಾಣವೂ ಬಿಟ್ಟಿದ್ದಾರೆ. ದತ್ತ ಅಕ್ಕಗಳಿದ್ದಾಗೂ ಒಂದಿನ ಸಂಗಪ್ಪಗಳಿದ್ದಾಗೂ ಇಲ್ಲಿ ಬಂದು ಒಂದು ಸ್ಕೂಲ್ ಹೋಗಿದ್ದೆ. ಇನ್ನೇನು ಆರ್ತೈತಿ ಮಾಡ್ತಾರನ್ನುವಂಥ ಸ್ಥಿತಿಗತಿಗಳು ಇತ್ತು. ಆದರೆ ಇನ್ನೂ ಯಾಕೋ ಗೌರ್ಮೆಂಟ್ ಮಾಡಕ್ಕೆ ತಯಾರಿಲ್ಲ ಅನ್ನೋದು ತಿಳಿದಿಲ್ಲ. ಈ ಬೆಳಗಾವಿ ಜಿಲ್ಲಾ ಅಂದ್ರೆ ಕಮ್ಮಿ ಗಡಿ ಭಾಗಕ್ಕಲ್ಲಿ ಶ್ರೇಗಾಂವದಿಂದ ಇಲ್ಲಿ ಬೆಳಗಾವಿ ತನಕ ಕಮ್ಮಿ ಒಂದು 200 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಜನ ಇಲ್ಲಿ ಬೆಳಗಾವಿಗೆ ಹೋಗಿ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ದಿವಸ ಭೀ ಸಾಲ್ತೈತಿಲ್ಲ ಅನ್ನೋದು ಗೊತ್ತಿಲ್ಲ. ಆದ್ರೆ ಅಂಥ ಜನಕ್ಕೆ ಅಲ್ಲಿಗೆ ಬರೋದು ಇದು ಬಂದು ಅಂತೂ ಕಠಿಣ ಆಪತ್ತು ಹೇಳಿ ನಮ್ಮ ಚಿಕ್ಕೋಡಿ ಭಾಗದ ಎಲ್ಲ ಜನರು ಇದು ನಮ್ಮ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತೇಳಿ ಪ್ರಯತ್ನ ನಡೆಸ್ತಾರೆ. ಅಷ್ಟೇ ಅಲ್ಲ, ಎಲ್ಲ ಪೂಜ್ಯರು ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ರಾಜಕಾರಣಿಗಳು ಬೆಂಬಲ ಕೊಡ್ತಾ ಇದ್ದಾರೆ. ಫಕ್ತ ಮ್ಯಾಲ ಯಾಕೋ ಏನಂತ ತಿಳಿದಾರು ಗೊತ್ತಿಲ್ಲ. ಆದರೆ ಮನಸ್ಸು ಮಾಡಕ್ಕೆ ಯಾರಿಲ್ಲ. ಅದು ಏನಾರ ಮಾಡಿ ಸ್ವಲ್ಪ ಈ ಅಧಿವೇಶನ ಮುಗಿಯೋದ್ರೊಳಗೆ ಇದು ಬೆಳಗಾವಿ ಜಿಲ್ಲಾದಿಂದ ಇದು ಇತರ ಜಿಲ್ಲಾ ಮಾಡ್ಲಿಕ್ಕೆ ನಾವು ಬೇಡ ಅನ್ನೋದಿಲ್ಲ. ಆದ್ರೆ ಮೊಟ್ಟ ಮೊದಲು ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತೇಳಿ ಅವರು ನಮ್ಮೊಂದು ವಿನಂತಿ. ನಮ್ದೇನ ಅವ್ರಿಗೆ ಪ್ರೆಷರ್ ಇಲ್ಲ. ನಮ್ಮೆಲ್ಲರ ವಿನಂತಿ ಏನೈತಿ, ನಮ್ಮ ಜನಕ್ಕೆ ಅನಾನುಕೂಲ ಆಗುವ ಅದು ಒಂದು ಏನು ಕಾಗದ ಪತ್ರ ಸಿಗ್ಬೇಕಾದ್ರೆ ತರಬೇಕಾದ್ರೆ ನಾವು ಬೆಳಗಾವಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗುವಾರ್ದನಂದ್ರೆ ಈ ಜನಕ್ಕೆ ಅನುಕೂಲ ಮಾಡಿಕೊಡ್ಲಿ. ಈ ಜನ ಎಲ್ಲ ನಿಮಗೋಸ್ಕರವಾಗಿ ಬೆಂಬಲವೇ ಇಲ್ಲತ್ತಲ್ಲ, ಯಾರು ವಿರೋಧ ಮಾಡೋರು ಇಲ್ಲ ಇಟ್ಟಿಲ್ಲ. ಆದರೆ ನೀವು ಬರೀ ಮನಸ್ಸು ಮಾಡಿ ಉಳಿದೆಲ್ಲ ಏನೇನೋ ಮಾಡ್ತಿರ್ತೀವಿ, ಏನೇನೋ ಮಾಡಿ ಅಂತಿಂತ ಕೆಲಸ ಜಿಲ್ಲಾ ಮಾಡ್ಲಿಕ್ಕೆ ಯಾಕೆ ಹೇಳ್ತಾರೋ ಅಂತ ಮಾತಾಡ್ತಾವ್ ಹೇಳಿದ್ದಾರೆ. ನನ್ನ ಅತಿ ದುಃಖಕರ ಸಂಗತಿ. ಅವರು ಈಗಾಗಲೇ ಇತರ ದೇಶದ ಎಷ್ಟೋ ಜನ ಪ್ರಾಣವನ್ನು ಬಿಟ್ಟಿದ್ರು ಕೂಡ ನಮ್ಮ ಕಡೆ ಯಾಕೋ ಚಿಕ್ಕೋಡಿ ಜಿಲ್ಲಾಕ್ಕೆ ಗಮನ ಕೊಡ್ತಿಲ್ಲ. ಇದು ಇದೇ ರೀತಿ ಮುಂದುವರಿಸಿದ್ರೆ ಒಂದು ದಿವಸ ಲಕ್ಷಾಂತರ ಜನ ಕೂಡಿ ಉಪವಾಸ ಸತ್ಯಾಗ್ರಹ ಮಾಡುವ ಸಂದರ್ಭ ಬರ್ತಾವೆ. ಆ ಸಂದರ್ಭದಾಗ ಅವೆಲ್ಲ ಬೆಂಗಳೂರಿನಿಂದ ಇಲ್ಲಿ ಬರ್ಬೋದು, ಅವಾಗ ಅವ್ರು ಜಿಲ್ಲಾ ಮಾಡ್ಲಿಕ್ಕೆ ಹೋಗ್ಬೋದು ಅನಿಸ್ತದೆ.
ಅವ್ರು ಮನಸ್ಸು ಮಾಡಿರೋ ಒಂದು ದೃಷ್ಟಿದಾಗ ಆಗ್ಬೋದು, ಏನು ದೊಡ್ಡ ವಿಶೇಷ ಅಲ್ಲ. ಆದರೆ ಯಾಕೆ ಸರ್ಕಾರ ಮನಸ್ಸು ಮಾಡುವಂತ ಗೊತ್ತಿಲ್ಲ. ಅದ್ರ ದಯವಿಟ್ಟು ಅವರು ಎಷ್ಟು ಬೇಗನೆ ಇದನ್ನು ಚಿಕ್ಕೋಡಿ ಜಿಲ್ಲಾ ಮಟ್ಟ ಅಷ್ಟು ಸಂತೋಷ ಅವ್ರಿಗೆ ಐತಿ, ನಮಗೂ ಐತಿ. ಆದರೆ ಹೋರಾಟಕ್ಕೆ ಅವಕಾಶ ಮಾಡಿಕೊಂಡಿದ್ದು ಮತ್ತು ದೊಡ್ಡ ಹೋರಾಟ ಇಲ್ಲಿ ಚಿಕ್ಕೋಡಿಗೆ ಆಗ 30 ವರ್ಷ ಕೆಲವು ಒಂದು ಅಂಜಿಕೆ ಇರ್ಬೋದು. ನಮ್ಮ ಬೆಳಗಾವಿ ಜಿಲ್ಲಾದಾಗ ಚಿಕ್ಕೋಡಿ ಜಿಲ್ಲಾ ಒಂದು ಮಾಡಿದ್ರೆ ನಮಗೇನು ಅಡಚಣೆ ಬರ್ಬೋದು ಅಂತ ಹೇಳಿ ರಾಜಕಾರಣಿಗಳು ಇದ್ರ ಬಗ್ಗೆ ಚಿಂತನೆ ನಡೆಸಿರ್ಬೇಕು. ಅದನ್ನೆಲ್ಲವೂ ತಲೆಯಾಗಿ ತೆಗೆದು ಈ ಬೆಳಗಾವಿ ಜಿಲ್ಲಾ ಜೊತೆ ಇದು ಒಂದು ನಮ್ಮ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತ ಹೇಳಿ ಅವರು ಮನಸ್ಸು ಮಾಡು. ಇದು ಮನಸ್ಸು ಆಗಿತ್ತಂದ್ರೆ ಇಡೀ ಜನಕ್ಕೆಲ್ಲ ಒಂದು ವಿಷಯ ಪಟ್ಟಂಗೆ ಆಗುತ್ತೆ. ಆ ವಿಷಯವನ್ನು ಕುಡ್ಲಾಡ್ದಂಗೆ ತಾವು ಮನಗೊಂಡು ಅದನ್ನು ಬೇಗನೆ ಮಾಡ್ಬೇಕಂತೇಳಿ ನಮ್ಗೆ ಒಂದು ವಿನಂತಿ. ಈಗ ನೋಡ್ರಿ ಸತೀಶ್ ಅಣ್ಣಗಳ ಮ್ಯಾಗ ಎಲ್ಲರೂ ಕಣ್ಣು ಐತನ ಅಂತ ಮತ್ತು ಅವ್ರಿಗೆ ಅವಶ್ಯಕತೆ ಐತೆ. ಯಾಕಂದ್ರೆ ಅವ್ರ ಮಗಳಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಮ್ಮ ಜಿಲ್ಲಾದ MP ಅವರು ಅದ. ಅದಕ್ಕೆ ಅವ್ರೇನು ಮನಸ್ಸು ಮಾಡೋದು ದೊಡ್ಡ ಪ್ರಶ್ನೆ ಅಲ್ಲ. ಅವರು ಇದಕ್ಕೆ ಸಪೋರ್ಟ್ ಕೊಟ್ಟ ಇದನ್ನು ಆದಷ್ಟು ಮಟ್ಟಿಗೆ ಅವ್ರ ಹಂತದಾಗ ಇದನ್ನು ಜಿಲ್ಲಾ ಮಾಡ್ಬೇಕಂತೇಳಿ ಅವ್ರಿಗೆ ವಿನಂತಿ. ಎಲ್ಲ ನಮ್ಮ ಹೋರಾಟಗಾರ ಬಂಧುಗಳಿಗೆ ಈ ವೇದಿಕೆಯ ಮುಖಾಂತರ ಎಲ್ಲರಿಗೂ ಶರಣಾರ್ಥಿಗಳು. ಈಗ 25-30 ವರ್ಷದಿಂದ ಹೋರಾಟ ನಡೆದಂತೂ ಎಲ್ಲರಿಗೂ ಗೊತ್ತೈತಿ. ವರ್ಷ ಆಧಾರ ಹೋರಾಟ ಮಾಡೋದು ಆಶ್ವಾಸನೆ ತಗೊಳ್ಳೋದು, ಹೋರಾಟ ಮಾಡೋದು ಆಶ್ವಾಸನೆ ತಗೊಳ್ಳೋದು, ಹೋರಾಟ ಮಾಡೋದು ಆಶ್ವಾಸನೆ ತಗೊಂಡು ತಮ್ಮ ಸಾಕಾಗಿದ್ದಕ್ಕೆ ಸರ್ಕಾರದವರು ತಾವು ಹೆಂಗೆ ನಮಗೆ ಹೇಳಿದರು ಚುನಾವಣೆ ಪೂರ್ವದೊಳಗೆ ನಮ್ಮ ಸರ್ಕಾರ ಬಂದ್ರೆ ಚಿಕ್ಕೋಡಿ ಜಿಲ್ಲಾ ಮಾಡ್ತೀವಿ ಅಂತ ಹೇಳಿದಿರಿ. ಆ ಪ್ರಕಾರ ಚಿಕ್ಕೋಡಿ ಜಿಲ್ಲಾ ಮಾಡಲೇಬೇಕು. ಮತ್ತೊಂದು ವಿಷಯ ಅಂತಂದ್ರೆ ಕೆಲವ್ರನ್ನ ಪ್ರಶ್ನೆ ಮಾಡಿದ್ರು, ಗಣೇಶ್ ಹುಕ್ಕೇರಿ ಸಾಹೇಬ್ರಿಗೆ ಯಾಕೆ ಒತ್ತಡ ಹೇಳ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ನೋಡ್ರಿ, ನೀವು ನಮ್ಮ ಹೆಮ್ಮೆ ಶಾಸಕರ ಮತ್ತು ನಿಮ್ಮ ಬಗ್ಗೆ ನಮ್ಮ ಪ್ರೀತಿ ಐತಿ. ಪ್ರೀತಿ ಇದ್ದ ಕಾರಣ ಒಂದು ಮಗು ಅಳ್ತಿತ್ತಂದ್ರೆ ಯಾರು ಪ್ರೀತಿ ಮಾಡ್ತಾರೋ ಅವ್ರ ಕಡೆನೇ ಹುಟ್ಟಿದ್ದೆ ಮಗು. ಹಂಗಾಗಿ ನಮ್ಮೆಲ್ಲ ಜಿಲ್ಲಾ ಹೋರಾಟ ಸಮಿತಿ ಸಂಜು ಬಡಿಗೆರಾಗಲಿ, ನಾವಾಗಲಿ, ನಮ್ಮೆಲ್ಲ ಅನುಭವಿಸೋರಾಗಲಿ, ನಮ್ದೆಲ್ಲ ನಿಮ್ಮ ಪ್ರೀತಿ ಐತಿ. ನಮ್ಮ ಹಕ್ಕು ಚಲಾವಣೆ ಮಾಡೋದು ನಮ್ಗೆ ಅಧಿಕಾರ ಐತಿ. ನಿಮ್ಮನ್ನು ಕಾಡೋದು ಬಿಡೋದು ನಮ್ಗೆ ಅಧಿಕಾರ ಐತಿ. ಅದಕ್ಕೆ ನೀವು ಸೌಮ್ಯ ಸ್ವಭಾವದವರು, ಸೌಮ್ಯ ಸ್ವಭಾವದಿಂದ ವಿಧಾನಸಭಾದಾಗಲಿ ಚಿಕ್ಕೋಡಿ ಜಿಲ್ಲಾ ಬೇಡಿದ್ರೆ ಅವರೇನು ಬಹುತೇಕ ಕೇರ್ ಮಾಡಲಿಕ್ಕಿಲ್ಲ. ನೀವು ನಮ್ಮ ರಾಯಬಾಗ್ ಶಾಸಕರಾದಂಥ 50 ಸಾಹೇಬರಿಗೆ ಮತ್ತು ರಾಮನಗರ ಜಿಲ್ಲೆ ಮಾಡಿದಂಥ ಶಾಸಕರ ಹಾಗೆ ನೀವು ರೋಷಾವೇಶದಿಂದ ನೀವು ಜಿಲ್ಲಾ ಬೇಡಬೇಕು. ಅಲ್ಲಿ ಸದನ ಕೇಳಿದ್ರೆ ನೀವು ಪ್ರತಿಭಟನೆ ಮಾಡಿ. ನೀವು ನಮ್ಮವರು, ನಾವೆಲ್ಲ ನಮ್ಗೆ ಇಡೀ ಚಿಕ್ಕೋಡಿ ಹುಟ್ಟಬೇಕು. ಹಾಗೆ ನಿಮಗೆ ಹಿಂದೈತೆ. ನೀವು ಒಟ್ಟ ವಿಚಾರ ಮಾಡಕ್ಕೆ ಹೋಗಬೇಡಿ. ರಾಜಾರೋಷವಾಗಿ ನೀವು ಇಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅಂತ ನೀವು ಅಲ್ಲಿ ವಿಧಾನಸಭೆ ಒಳಗೆ ನೀವು ಅಲ್ಲಿ ಧರಣಿ ಕೊಡ್ರಿ. ಧರಣಿ ಕೊಟ್ಟ ಚಿಕ್ಕೋಡಿ ಜಿಲ್ಲಾ ಜೋರಾಗಿ ಬೇಡ್ರಿ. ನೀವು ಒಬ್ಬರೇ ಇಲ್ಲ, ನಮ್ಮ ಚಿಕ್ಕೋಡಿ ಭಾಗದ ಎಲ್ಲ ಜನಪ್ರತಿನಿಧಿಗಳು, ಶಾಸಕರು, ಹೋರಾಟಗಾರೆಲ್ಲ ನಿಮ್ಮ ತಂದಿದ್ದೀವಿ. ಅದಕ್ಕೆ ದಯಮಾಡಿ ತಾವೇ ಏನು ನಮ್ಮ ಜಿಲ್ಲಾ ಹೋರಾಟ ಸಮಿತಿ ಬಗ್ಗೆ ಅಪಾರ್ಥ ಮಾಡ್ಕೋಬೇಡ್ರಿ. ನಮ್ದು ಅಧಿಕಾರ ಐತಿ, ನಮ್ದು ಹಕ್ಕು ಐತಿ. ನಿಮ್ಮನ್ನು ಕಾಡೋದು ಬೇಡೋದು ನಿಮ್ಗೆ ಏನಾದರೂ ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆಗಾಗಿ ಈ ಒಂದು ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ನಡೀತಕ್ಕಂಥ ಒಂದು ಅಧಿವೇಶನದ ಪ್ರಯುಕ್ತವಾಗಿ ಈ 7ನೇ ದಿವಸದ ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆಗೆ ಹಾಗೆ ಇವತ್ತು ನಿಪಾಣಿಯಿಂದ ಪರಮಪೂಜ್ಯ ಶ್ರೀ ಪ್ರಾಣಲಿಂಗ ಮಹಾಸ್ವಾಮೀಜಿಯವರು, ಶ್ರೀ ವಿರೂಪಾಕ್ಷಲಿಂಗ ಸಮಾಜ ಮಠ ನಿಪಾಣಿ ಈ ಪೂಜ್ಯರು ಈ 7ನೇ ದಿನದ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ಶ್ರೀಮಠದ ಅಪಾರ ಭಕ್ತಗಳೊಂದಿಗೆ ಈ ಒಂದು ವೇದಿಕೆಗೆ ಬಂದಿದ್ದಾರೆ. ಆ ಪೂಜ್ಯರನ್ನ ವೀರಣ್ಣ ಗಿರಿಮಲ್ನವರು ವಚನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಅಧ್ಯಕ್ಷರು, ಯಾವುದೇ ಕಾರಣಕ್ಕೂ ಚಿಕ್ಕೋಡಿ ಜಿಲ್ಲೆಯನ್ನು ಇಲ್ಲಿವರೆಗೆ ಘೋಷಣೆ ಮಾಡದೇ ಇರತಕ್ಕಂಥದ್ದು ನಮ್ಮೆಲ್ಲರ ಚಿಕ್ಕೋಡಿ ಭಾಗದ ದುರ್ದೈವದ ಸಂಗತಿ ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತಾ ಇದೆ. ಚಿಕ್ಕೋಡಿ ಸುಮಾರು ಕಳೆದ 22 ವರ್ಷಗಳ ಕ್ಷೇತ್ರ ಚಿಕ್ಕೋಡಿಗಿರೋದ್ರಿಂದ, ಎಲ್ಲ ಹಂತದ ಕಚೇರಿಗಳು ಚಿಕ್ಕೋಡಿಯಲ್ಲಿರೋದ್ರಿಂದ ಸಾಕಷ್ಟು ನಿಪ್ಪಾಣಿ, ಕಾಗವಾಡ, ಅಥಣಿ, ರಾಯಬಾಗ್ ಈ ಎಲ್ಲ ಭಾಗದ ಜನರು ಯಾವುದೇ ಕೆಲಸ ಕಾರ್ಯಗಳಿಗೆ ಜಿಲ್ಲಾ ಹಂತಕ್ಕೆ ಬೆಳಗಾವಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ರೈತಾಪಿಯವರಿಗಿರ್ಬೋದು, ವ್ಯಾಪಾರಸ್ಥರಿಗಿರ್ಬೋದು, ಶಿಕ್ಷಣ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗಿರ್ಬೋದು, ಎಲ್ಲರಿಗೂ ಕೂಡ ಸಾಕಷ್ಟು ಅನಾನುಕೂಲ ಆಗ್ತಾ ಇರೋದ್ರಿಂದ ಈ ಮಧ್ಯದ ಭಾಗ
ಚಿಕ್ಕೋಡಿ ಇರೋದ್ರಿಂದ ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಹೊಂದಿರತಕ್ಕಂಥ ಈ ಚಿಕ್ಕೋಡಿ ಆದಷ್ಟು ಬೇಗ ಜಿಲ್ಲೆ ಆಗಬೇಕು ತಿಳ್ಕೊಂಡು ಹಕ್ಕೊತ್ತಾಯವನ್ನ ಇವತ್ತು 7ನೇ ದಿವಸದ ಒಂದು ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈ ಒಂದು ಹೋರಾಟಕ್ಕೆ ನಿಪ್ಪಾಣಿಯ ಸಮಾಧಿ ಮಠದ ಪೂಜ್ಯರು ಕೂಡ ಆಗಮಿಸಿದ್ದಾರೆ. ಈ ಒಂದು ಜಿಲ್ಲೆ ಆಗಲಿಕ್ಕೆ ನಿಪ್ಪಾಣಿಯಿಂದ ನಿನ್ನಿನ ದಿನಗಳ ಮನೆ ದಿವಸ ಕೂಡ ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸಿದರು. ಇವತ್ತು ಪೂಜ್ಯರ ಜೊತೆಗೆ ಶ್ರೀಮಠದ ಭಕ್ತಾದಿಗಳು ಕೂಡ ಆಗಮಿಸಿದ್ದಾರೆ. ಈ ಒಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಹೋಗಿ ಅಖಂಡ ಇದು ಜಿಲ್ಲೆ ಆಗಬೇಕಾದ್ರೆ ಇವತ್ತು ಎಲ್ಲ ನಮ್ಮ ಭಾಗದ ಪೂಜ್ಯರು ಕೂಡ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಈ ಒಂದು ಜಿಲ್ಲೆಗಾಗಿ ಹೋರಾಟದಲ್ಲಿರ್ತಕ್ಕಂಥ ಹಿಂದಿನ ಚಿಂಚಣಿಯ ಪರಮ ಪೂಜ್ಯ ಶ್ರೀ ಅಲ್ಲಂಪ್ರಭು ಮಹಾಸ್ವಾಮಿಗಳು, ಆಮೇಲೆ ಶೆಟ್ಟಿ ವಕೀಲರು ಇರ್ಬೋದು, ದತ್ತು ಹಕ್ಯಾವರು ಇರ್ಬೋದು, ಆಮೇಲೆ ಹಿರಿಯರಾಗಿರ್ತಕ್ಕಂಥ ಸಂಗಪುರ ಕಾಕ ಇರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಕೂಡ ಬಿಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಈ ಚಿಕ್ಕೋಡಿ ಜಿಲ್ಲೆ ಕೂಡಲೇ ಆಗ್ಬೇಕಂತಕ್ಕಂಥ ಹಕ್ಕೊತ್ತಾಯವನ್ನ ಈ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಪ್ರಾದೇಶಿಕ ಸಮತೋಲನವನ್ನ ಸರಿಪಡಿಸುವ ಸಲುವಾಗಿ ಚಿಕ್ಕೋಡಿಯ ಹೋರಾಟದ ಸಮಿತಿಗೆ ನನ್ನ ಎಲ್ಲರ ಬೆಂಬಲ 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 ಆಗಲಂತ ಸತತವಾಗಿ 7 ದಿವಸಗಳನ್ನು ನಮಗೆ ಇಲ್ಲಿ ಸತ್ಯಾಗ್ರಹ ನಡೆಸಿದಂಥ ಹುಕ್ಕೇರಿ ಸರ್ ಅವರೇ, ನಮ್ಮ ರಬಾಳ ಸರ್ ಅವರೇ, ಅದೇ ರೀತಿ ನಮ್ಮ ಸಂಜೀವ್ ಬಡಿಗರ್ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ದಿವ್ಯ ಕಾಯಕ ಯೋಗಿ ಮತ್ತು ಯೋಗಾಚಾರ್ಯರಾದಂಥ ಪ್ರಾಣೇಂದ್ರ ಸ್ವಾಮೀಜಿಯವರೇ ಹಾಗೂ ರಾಮನ್ಕಟ್ಟಿ ಸರ್ ಅವರೇ, ಮತ್ತೊಬ್ಬರು ಯುವಾಗಿಯ ಅತ್ಯಂತ ಒಳ್ಳೆಯ ರೀತಿಯಿಂದ ತಮ್ಮ ಬ್ಯಾಂಕ್ ಕೊಡ್ತೀನಿ. ಮೊನ್ನೆ ಕನ್ನಡ ಗಡಿಕ ಅಭಿವೃದ್ಧಿ ಸಂಘ ಅಧ್ಯಕ್ಷರು ಬಂದಾಗ ಕೆಲವು ಕನ್ನಡ ಸಂಘಟನೆಗಳು ಬೆಳಗಾವಿ ಒಳಗೆ ವಿರೋಧ ಮಾಡಿದ್ದಾರೆ. ಅವರ ವಿರೋಧ ಮಾಡಿದರು. ಆಗೋದ್ರೆ ಎಲ್ಲರೂ ತಗೊಂಡ್ ಮಾಡಿರ್ಬೇಕ್ರೆ ಆಗ್ಬಾರ್ದು ಹಂಗತ್ತೇಳಿ ಏನೇನು ಮಾಡಿದ್ರು. ನಾನು ಅಲ್ಲಿ ಇದ್ದೆ. ಬಟ್ ಅವಾಗ ಏನು ಮಾತಾಡೋದು ಬೇಡ ಅಂತೇಳಿ ನಾನು ಮಾತಾಡಲ್ಲ. ವಿರೋಧ ಮಾಡಿದ್ರೆ ಕನ್ನಡಿಗರು ಯಾರು ವಿರೋಧಿಲ್ಲ, ಕನ್ನಡಿಗ ಯಾರು ವಿರೋಧ, ಅಲ್ಲಿ ಕನ್ನಡನ ಬೆಳೆಸಾಕ ಕನ್ನಡಿಗರೇ ವಿರೋಧ ಬೆಳಗಾವಿದಾಗ. ಅವರವರು ಒಂದೊಂದು ಕೆಲವೊಂದು ಸಂಘಟನೆದಾಗ ಅವರವರಿಗೆ ಸರಿಯಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಅವ್ರಿಗೆ ಸರಿಯಿಲ್ಲ, ಸರಿಯಾಗಿ ಮಾಡ್ಕೊಂಡು ಹೋಗ್ತಿಲ್ಲ. ನಾವು ನಿಪ್ಪಾಣಿ ಒಳಗೆ ಇಂಥ ಮರಾಠಿ ಏರಿಯಾದ ಮರಾಠಿದಾಗ ಕನ್ನಡ ಮರಾಠಿ ಎಲ್ಲ ಹೋಗಿದ್ವಿ, ಮರಾಠಿಯವರು ಹೊರಾಟರು ಎಲ್ಲರೂ ಹೋಗ್ತಾರು. ನಿಮ್ಮ ಜನಗಳಿಗೆ ನಮ್ಮ ಜಿಲ್ಲಾಗ ನಮಗೇನು ಸಂಬಂಧ ಐತೆ? ನಾವು ಇದ್ದೀವಿ, ನಮ್ಮ ಮರಾಠಿ ಏರಿಯಾ ಐತಿ, ನಮ್ಮ ಕನ್ನಡ ಐತಿ, ನಮ್ಮ ಯಾವ ಪರಿಸ್ಥಿತಿ ಇಲ್ಲ. ಅದಕ್ಕೂ ಈಗಿನ ಸಲ ನಾವು ಅದನ್ನೇ ಮಾಡಿದ್ರಿ. ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಕನ್ನಡವನ್ನು ಮುಂದೆ ಮಾಡ್ತಾರೋ ಆಗೋದಿಲ್ಲ. ಅವ್ರದ್ದೇನು ಸ್ಥಿತಿ ಎಲ್ಲ ಕನ್ನಡ ಹೋದ ಮತ್ತೊಂದೆಲ್ಲ ಕನ್ನಡ ಮರಾಠಿ ಸಾರಿಗೆ ಇಂಗ್ಲೀಷ್ ಸಾರಿಗೆ ಕಲ್ಸದ ತಾವು ಹೋರಾಟಗಳನ್ನು ಮಾಡ್ಕೊಟ್ಕೊಂಡದ. ಅದು ಯಾವುದೇ ಪರಿಸ್ಥಿತಿ ಆಗಲಿ, ಏನೋ ಆದ್ರೂ ಸಹಿತ ಎತ್ತರ ಅರ್ಚಿ ಶಕ್ತಿ ಐತಿ ಏನೈತಿ ಗೊತ್ತಿಲ್ಲ, ಯಾರು ಬೇಕು ಅಂತ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತೈತಿ ಇಂಥ ಸತ್ಪುರುಷರು ಸಾಧು ಸಂತರು ನಮ್ಮ ಆಶೀರ್ವಾದ ಐತಿ. ಮೊನ್ನೆ ನೋಡಿದ್ರೆ 12 ಸ್ವಾಮೀಜಿಗಳು ಕೂಡ ಎಲ್ಲ ತಗೊಂಡರು. ಎಲ್ಲರಿಗೂ ಐತಿ ಚಿಕ್ಕೋಡಿ ಆಗ್ಬೇಕಂತೇಳಿ. ಅದಕ್ಕೆ ದೇವ್ರ ಇಚ್ಛೆ ಆಗಬೇಕು. ದೇವ್ರ ಹತ್ರ ಕೇಳ್ಕೊಂಡು ಯಾರು ಏನಕ್ಕೆ ಯಾವ ಹಚ್ಚಿದ್ ಯಾರು ಏನಕ್ಕೆ ಗೊತ್ತಾಗೈತಿ. ಆಮೇಲೆ ನಮ್ಮ ಭಾಗದ MLA ಶಶಿಕಲಾ ಜೊಲ್ಲೆ ಅವರಂತೂ ಓಪನ್ ಆಗಿ ಹೇಳಿದ್ದಾರೆ ಆಗಲ್ಲ ಅಂತೇಳಿ ಅವರು ಹೇಳಿದರು. ಗಣೇಶ್ ಹುಕ್ಕೇರಿ ಅವರು ಹೇಳಿದರು. ಅದಕ್ಕೆ ಇನ್ನೂ ಸ್ಟ್ರಾಂಗ್ ಆಗ್ಬೇಕು, ಇನ್ನೂ ಸ್ಟ್ರಾಂಗ್ ಆಗಬೇಕು. ಗಣೇಶ್ ಹುಕ್ಕೇರಿ ಅವ್ರಿಗೆ ನಾವು ಒಂದು ಈ ವೇದಿಕೆ ಮೂಲಕ ಒಪ್ಪಿರ್ತೀನಿ. ನಿಮ್ಮ ಸರ್ಕಾರ ಐತಿ, ನಿಮ್ದು ಐತಿ, ಆ ಪ್ರಕಾರ ನೀವು ಒತ್ತಾಯ ಮಾಡಿ ನಿಂತೈತಿ. ನಿಮ್ಮ ತಂದೆಯವ್ರದ್ದು ಮೊದಲಿನ ವಿಚಾರ ಐತಿ. ಮತ್ತು ಹಿಂದೆ ಕಾಂಗ್ರೆಸ್ ಬಂದಾಗ ಎಷ್ಟೋ ಸಲ ಹೇಳಿದಾರ. ಅದಕ್ಕೆ ಯಾವ ಪರಿಸ್ಥಿತಿಯಾಗಿ ಈ ಸಲ ಘೋಷಣೆ ಮಾಡಬೇಕು. ಅದಕ್ಕೆ ದೇವರ ಆದಾಗ ಅವ್ರ ಶಕ್ತಿ ಇರ್ತಲ್ಲಿ. ಯಾಕಂದ್ರೆ ನನಗೆ ಯಾವ ನಂಬಕ್ಕಾಗಿ ಸಾಧ್ಯ ಇಲ್ಲ. ಆದ್ರೂ ಸಹಿತ ಆ ಪ್ರಯತ್ನಕ್ಕೆ ಅವ್ರ ಫಲ ಕೊಡಲಿ. ಮತ್ತು ಸಾಧು ಸಂತ ಸ್ವಾಮೀಜಿ ಅವ್ರಿಗೆಲ್ಲ ಆಶೀರ್ವಾದ ಇದ್ರೆ ನಮ್ಮ ಸ್ಥಿತಿಗೆ ನಾವು ಬೇಡ್ಕೊಳ್ಳೋಣ. ಮತ್ತು ಈ ಸಲ ಆಗ್ಬೋದು ಅಂತ ಹೇಳ್ತೀನಿ. ಬೇಗ ಆಗಲ್ಲ ಅಂತೇಳಿ ಮತ್ತೊಮ್ಮೆ ನಾನು ಈ ಹೋರಾಟಕ್ಕೆ ಬೆಂಬಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಸಾಹಿತಿಗಳು ಆದ ಡಾಕ್ಟರ್ ಸುಬ್ಬರಾವ್ ಎಂಟೆತ್ತಿನವರ, ಅಪ್ಪಸಾಹೇಬ್ ಹಿರೇಕೋಡಿ, ಸಂಜು ಬಡಿಗೇರ, ಸಚಿನ್ ದೊಡ್ಡಮನಿ, ಭೀಮರಾವ್ ಮಟ್ಟೆ, ದುರದುಂಡಿ ಬಡಿಗೇರ, ಅಜಿತ್ ವಗ್ಗೆ, ಶಿವಲಿಂಗ ವಗ್ಗೆ, ಹಾಲಪ್ಪ ದುಗಾನೆ, ಗೌತಮ ಹುಕ್ಕೇರಿ ಸಿರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.